ನಮಸ್ಕಾರ ಸ್ನೇಹಿತರೆ, ಕಬ್ನಿ ವೆಲ್ಡಿಂಗ್ ವರ್ಕ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಇಲ್ಲಿ ಶೀಟ್ ಹಾಕಕ್ಕೆ ಹೇಳಿದ್ರು. ನಾವು ಶೀಟ್ ಹಾಕೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ. ಫಸ್ಟು ಹೈಟು ಕಮ್ಮಿ ಆಗಿತ್ತು, ಮತ್ತು ಹೈಟ್ ಜಾಸ್ತಿ ಮಾಡಿಸಿದ್ದಾರೆ. ನೋಡಿ, ಈ ಥರ ಎಲ್ಲ ಕಬ್ಬನೆಲ್ಲ ಹಾಕ್ಕೊಂಡು ಗೋಡೆನ 3 ಇಂಚು ಸೀಟ್ ಒಳಗಡೆ ಹೋಗಬೇಕು. ಆ ರೀತಿಯಲ್ಲಿ ನಾವು ಗೋಡೆನ ಹೋಲ್ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಾ, ಮಿಷಿನ್ಗಳಲ್ಲಿ ಇಟ್ಟಿದ್ದೀವಿ. ಕಬ್ಬಣ ನೋಡಿ, ಈಗ ಈ ಥರ 5 ಅಡಿಗೆ ಒಂದು ಅಲ್ಲಂತ ಥರ ಕಬ್ಬಣಗಳನ್ನ ಹಾಕ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಈ ಥರ ಹಾಕ್ಕೊಂಡಿದ್ವಿ. ಕಬ್ಬಣನ ನಾವು ಗೋಡೆನ ಹೋಲ್ ಮಾಡಿ ಒಳಗಡೆ ಹಾಕಿದ್ದೀವಿ. ಚಿಕ್ಕ 4 ಇಂಚಷ್ಟು ಒಳಗಡೆ ಹೋಗೈತೆ ಕಬ್ಬಣ. ಈ ಥರ ಫಿನಿಶಿಂಗಲ್ಲಿ ಹಾಕೋತಾ ಇದ್ದೀವಿ. ಫಸ್ಟು ಈ ಶೆಡ್ ಬಂದು 22 ಅಡಿ ಅಗಲ, 14 ಇಂಚು ಉದ್ದ ಇದೆ. ಸಾರಿ, ಇದು ಅಗಲ ಬಂದು 12 ಅಡಿ, ಉದ್ದ ಬಂದು 22 ಅಡಿ. ನೋಡಿ, ಕಬ್ಬಿಣದ ಎಣ್ಣೆ ಈ ಥರ ಮಡಿಕೊಂಡಿದ್ದೀವಿ. ನಾವೇ ಮಾಡಿಕೊಂಡು ಮೇಲ್ಕತ್ತಿಗೆ ಇಳಿಯೋಕ್ಕೆ ಈಸಿ ಆಗಲಿ ಅಂತ ಕಬ್ಬಿಣದ ಎಣ್ಣೆ ಮತ್ತು ಮರದ ಎಣ್ಣೆ ಎರಡೂ ಯೂಸ್ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಎಣ್ಣೆ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಅದು ಸ್ಲಿಪ್ ಆಗೋದಿಲ್ಲ. ಕಬ್ಬಿಣದ ಎಣ್ಣೆ ನಾವು ಮಾಡ್ಕೊಂಡಿರೋದು ನೆಲಕ್ಕೆ ಕಚ್ಕೊಂಡಿರ್ತದೆ, ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗೋದಿಲ್ಲ. ಎಲ್ಲ ಡ್ರಿಲ್ಲಿಂಗ್ ಮಾಡಿ ರೆಡಿ ಮಾಡಿಟ್ಟಿದ್ವಿ. ಶೀಟ್ ಹಾಕೋದು ಬಾಕಿ ಅಷ್ಟೇ. ನೋಡಿ, ಅದು ಗ್ರಿಪ್ಪು ಯಾವ ಥರ ಕೊಟ್ಟಿದ್ದೀವಿ ಅಂತ ನೋಡ್ತಾ ಇರ್ಬೋದು. ಗೋಡೆ ಯಾವುದೇ ಕಾರಣಕ್ಕೂ ಕಬ್ಬಣ ಜಾರಬಾರ್ದಂಗೆ ಅಡ್ಡ ಗ್ರಿಪ್ ಕೊಟ್ಕೊಂಡಿರ್ತೀವಿ. ಕಬ್ಬಣ ಹಿಂದೆ ಮುಂದೆ ಆಡಬಾರ್ದಂಗೆ. ಶೀಟೆಲ್ಲ ಈಗ ಹಾಕಾಗಿದೆ, ನೋಡ್ತಾ ಇರ್ಬೋದು ನೀವು. ಎಲ್ಲ ಕ್ಲಾಂಪ್ ಎಲ್ಲ ಫಿಟ್ ಮಾಡಿದ್ದೀವಿ. ಪ್ರತಿ ಶೀಟ್ಗೂ 3 ಕಡೆ ಕ್ಲಾಂಪ್ ಹಾಕಿದ್ದೀವಿ. ಡಬಲ್ ಸೀಟ್ ಕೂತಿರೋದ್ರಿಂದ 3 ಕಡೆ ಕ್ಲಾಂಪ್ ಹಾಕಲೇಬೇಕಾಗುತ್ತೆ. ಸಿಂಗಲ್ ಸೀಟ್ ಆಗಿದ್ರೆ 2 ಕಡೆ ಹಾಕ್ಬೋದಾಗಿತ್ತು. ನೋಡ್ತಾ ಇರ್ಬೋದು, ಕ್ಲಾಂಪ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ನೋಡಿ, ಶೀಟು ಒಳಗಡೆ ಚೆನ್ನಾಗಿ ಹೋಗಿದೆ. ಒಂದು 3 ಇಂಚು ಶೀಟು ಒಳಗಡೆ ತಳ್ಳಿದೆ ಗೋಡೆಯಿಂದ. ಯಾವುದೇ ಕಾರಣಕ್ಕೂ ಲೀಕೇಜ್ ಬರೋದಿಲ್ಲ, ಆ ಥರ ಮಾಡಿದ್ದೀವಿ. ಇವಾಗ ಈ ಸ್ಪಾಟಲ್ಲೂ ಹಾಕ್ಬೇಕು ಅಂತ ಹೇಳಿದ್ದಾರೆ ಹೊರಗಡೆ. ನೋಡೋಣ, ನೆಕ್ಸ್ಟ್ ಟೈಮ್ ಹಾಕೋಣ ಅಂತ. ನೋಡಿ, ಹೊರಗಡೆಯಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹೊರಗಡೆಯಿಂದ 2 ಅಡಿ ಬಿಡು ಅಂತ ಹೇಳಿದರು ಕಸ್ಟಮರ್. ಅದಕ್ಕೋಸ್ಕರ ನಾವು 2 ಅಡಿ ಎಷ್ಟು ಬಿಟ್ಟಿದ್ದೀವಿ ಕಬ್ಬಣನ ಗಟ್ರ ಹಾಕ್ಕೊಳ್ಳಿಕ್ಕೆ. ನಾಳೆ ದಿವಸ ಗಟ್ರ ಹಾಕೋಬೇಕು ಅಂದರೆ ಹಾಕೋಬೋದು ಅವರು. ಶೀಟು ಅಷ್ಟೇ 2.25 ಅಡಿ ಇದೆ ಶೀಟು. ನೋಡಿ, ಔಟ್ಲುಕ್ ಆ ಥರ ಕಾಣಿಸ್ತಾ ಇದೆ ಅಂತ ಹೊರಗಡೆ. ಈ ಥರ ಫಿನಿಶಿಂಗ್ ಮಾಡಿದ್ದೀವಿ. ಈಗ ದಿಂಡು ಕಟ್ಟಿದ್ರೆ ಕೆಲಸ ಕಂಪ್ಲೀಟ್. ಥ್ಯಾಂಕ್ ಯು.